ರಾಜಕೀಯದಲ್ಲಿ ಭಾರಿ ಸಂಚಲನ ಉಂಟಾಗಿದೆ. ಆರ್ಜೆಡಿ ಜೊತೆ ಮೈತ್ರಿ ಮುರಿದುಕೊಂಡಿದೆ ಈಗ ಜೆಡಿಯು. ಬಿಹಾರ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಸಂಚಲನ, ಆರ್ಜೆಡಿ ಮತ್ತು ಜೆಡಿಯು ಮೈತ್ರಿ ಮಾಡಿಕೊಂಡು ಏನು ಸರ್ಕಾರವನ್ನು ರಚಿಸಿತ್ತು ಜೆಡಿಯು. ನಿತೀಶ್ ಕುಮಾರ್ ಈಗ 24 ಗಂಟೆಗಳಲ್ಲಿ ನಿತೀಶ್ ಕುಮಾರ್ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ಸಾಧ್ಯತೆ ಇದೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಹೊಸ ಸರ್ಕಾರ ರಚನೆ ಮಾಡುವಂತಹ ಪ್ಲಾನ್ ಇದೆ. ಮತ್ತೆ ಮೈತ್ರಿ ಆದ್ರೆ ಬಿಜೆಪಿ ಜೊತೆಗೆ ಜನವರಿ 28ನೇ ತಾರೀಕಿಗೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿಕ್ಕಿದ್ದಾರೆ. ಬಿಜೆಪಿಯಿಂದ 2 ಡಿಸಿಎಂಗಳಿಗೆ ಬೇಡಿಕೆ ಇದೆ. ಸೊ 2 ಡಿಸಿಎಂ ಆಗಿ ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಸುಶೀಲ್ ಮೋದಿ ಸೇರಿದಂತೆ 2 ಡಿಸಿಎಂಗಳಾಗುವಂತಹ ಸಾಧ್ಯತೆಗಳಿವೆ. ಸೊ ಈಗ ಬಿಜೆಪಿ ನಾಯಕರು ಕೂಡ ಮತ್ತೊಂದು ಕಡೆಯಲ್ಲಿ ತೆರೆಮರೆಯಲ್ಲಿ ಈಗ ಕಸರತ್ತುಗಳನ್ನು ನಡೆಸ್ತಾ ಇದ್ದಾರೆ. ಈಗ ಬಿಜೆಪಿಯ ಎಲ್ಲ ಶಾಸಕರನ್ನ ಪಾಟ್ನಾಗೆ ಕರೆದಿದ್ದಾರೆ ಬಿಜೆಪಿ ನಾಯಕರು. ಹೊಸ ಸರ್ಕಾರ ರಚನೆ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಬುಲಾವ್ ಕೊಟ್ಟಿರೋದು. ಜೆಡಿಯುನಿಂದಲೂ ಕೂಡ ಎಲ್ಲ ಶಾಸಕರಿಗೂ ನಾಯಕರಿಗೂ ಕರೆ ಹೋಗಿದೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಹರೀಶ್ ಅವರಿಂದ. ಹರೀಶ್, ಈಗ ಮತ್ತೊಮ್ಮೆ ನಿತೀಶ್ ಕುಮಾರ್ ಬಿಜೆಪಿ ಜೊತೆಗೆ ಹೋಗ್ತಾ ಇದಾರ, ಅಂದ್ರೆ NDA ಸೇರ್ಪಡೆ ಆಗೋದಕ್ಕೆ ಎಲ್ಲವೂ ಕೂಡ ಸಿದ್ಧವಾಗಿದೆ ಅಂತ ಅನ್ಸುತ್ತೆ. ಇನ್ನೇನು ಬಹುಶಃ 24 ಗಂಟೆಯಲ್ಲಿ ರಾಜೀನಾಮೆ ಕೊಡ್ತಾರೆ ಅಂತಲೂ ಕೂಡ ಸುದ್ದಿ ಇದೆ. ಸೊ ಏನ್ ನಡೀತಾ ಇದೆ ಈಗ ಬಿಹಾರ ರಾಜಕೀಯದಲ್ಲಿ? ಹೌದು ರೆಹಮಾನ್, ಬಿಹಾರದ ರಾಜಕಾರಣ ಈಗ ಮತ್ತೊಂದು ಮಗ್ಗಿಲಿಗೆ ವಾಲಿರುವಂತಹದ್ದು. ಬಿಹಾರ ಸಿಎಂ ನಿತೀಶ್ ಕುಮಾರ್, ಜೆಡಿಯು ನಾಯಕರಾಗಿರ್ತಕ್ಕಂತಹ ನಿತೀಶ್ ಕುಮಾರ್ ಇವಾಗ ಮತ್ತೆ ತಮ್ಮ ಪಥವನ್ನ ಬದಲಿಸಿದ್ದಾರೆ. RJD ಜೊತೆಗೆ ಮೈತ್ರಿ ಕಳೆದುಕೊಂಡು ಬಿಜೆಪಿ ಜೊತೆಗೆ ಮತ್ತೆ ಸೇರುವಂತಹ ಪ್ರಯತ್ನದಲ್ಲಿದ್ದಾರೆ. ಅದೇ ರೀತಿಯಾದಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಈಗ ಬಿಜೆಪಿ ಜೊತೆ ಸೇರ್ಲಿಕ್ಕೆ ಎಲ್ಲ ರೀತಿಯಂತ ವೇದಿಕೆ ಸಿದ್ಧ ಆಗಿದೆ. ನಿತೀಶ್ ಕುಮಾರ್ ಅವರು ಸದ್ಯದಲ್ಲೇ ರಿಸೈನ್ ಅನ್ನ ಕೊಡ್ತಾರೆ, ಬಿಜೆಪಿ ಜೊತೆ ಸೇರಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಮತ್ತೆ ಜನವರಿ 28ರಂದು 2 ದಿವಸಗಳಲ್ಲಿ ಅವರು ಮತ್ತೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಬಿಜೆಪಿ ಜೊತೆಗೆ ಸೇರಿ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಈಗ ಮುಖ್ಯವಾಗಿ ನಿತೀಶ್ ಕುಮಾರ್ ಅವರು ಪದೇ ಪದೇ ಬಿಜೆಪಿ ಜೊತೆಗೆ ಮೈತ್ರಿಯನ್ನ ಕಳೆದುಕೊಂಡು ಹೋಗಿ RJD ಜೊತೆ ಸೇರ್ಕೊಂಡು RJD ಜೊತೆಗಿನ ಮೈತ್ರಿ ಕಳೆದುಕೊಂಡು ಬಿಜೆಪಿ ಜೊತೆ ಸೇರ್ಕೊಂಡು ಇದೇ ರೀತಿಯಾದಂತಹ ಸನ್ನಿವೇಶ ಬಹಳಷ್ಟು ಸಲ ಸೃಷ್ಟಿಯಾಗಿದೆ. ಈಗ ನಿತೀಶ್ ಕುಮಾರ್ ಅವರು ಬಿಜೆಪಿ ಜೊತೆಗೆ ಬರ್ತೀವಿ ಅಂತ ಹೇಳಿರೋದ್ರಿಂದ ಬಿಜೆಪಿ ಇದನ್ನ ಹೇಗೆ ನೋಡ್ತಿದೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲನ ಕೆರಳಿಸಿದೆ. ಆತುರದಲ್ಲಿ ಬಿಜೆಪಿ ಇಲ್ಲ, ಎಲ್ಲವನ್ನು ಕೂಡ ಅಳೆದು ತೂಗಿ ನಿತೀಶ್ ಕುಮಾರ್ ಅವರನ್ನ ಬಿಜೆಪಿ ಜೊತೆಗೆ ಸೇರಿಸ್ಕೊಂಡ್ರೆ, ಸರ್ಕಾರವನ್ನ ಮಾಡಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಆಗಬಹುದಂತಹ ಲಾಭ ಏನು, ಇದರಿಂದ JDUಗೆ ಆಗಬಹುದಂತ ಲಾಭ ಏನು, ಕಾಂಗ್ರೆಸ್ ಹಾಗೂ RJD ಮೈತ್ರಿಕೂಟವನ್ನು ನಾವು ಸೋಲಿಸಬಹುದಾ, ಇದರಿಂದ ನಿತೀಶ್ ಕುಮಾರ್ ಅವರ ಈ ವರ್ತನೆಯಿಂದ ಅಂದ್ರೆ ಪದೇ ಪದೇ ಬಿಟ್ಟು ಹೋಗಿ ಬಂದು ಮಾಡ್ತಿರೋದ್ರಿಂದ ಇದರಿಂದ ಬಿಜೆಪಿಗೆ ಏನಾದ್ರು ನಷ್ಟ ಆಗುತ್ತಾ, ನಿತೀಶ್ ಕುಮಾರ್ ಅವರ ಏನು ಆಂಟಿ ಇನ್ಕಂಬೆನ್ಸಿಯನ್ನ ನಾವು ಹೊತ್ಕೊಳ್ಬೇಕಾಗತ್ತಾ, ಈಗ ಎಲ್ಲ ರೀತಿಯಾದ ಚರ್ಚೆಗಳು ನಡೀತಾ ಇದೆ. ನಿತೀಶ್ ಕುಮಾರ್ ಅವರು ಬಿಜೆಪಿ ಜೊತೆ ಹೋಗ್ಲಿಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಈಗ ಬಿಜೆಪಿ ಅವರು ಕೂಡ ಅದನ್ನ ಹೇಗೆ ನೋಡ್ತಾರೆ ಅನ್ನುವಂಥದ್ದು ಕೂಡ ನೋಡ್ಬೇಕಾಗುತ್ತೆ. ಬಿಹಾರದ ಬಿಜೆಪಿ ನಾಯಕ ಸುಶೀಲ್ ಕುಮಾರ್ ಮೋದಿ ಅವರು ಉಪಮುಖ್ಯಮಂತ್ರಿ ಕೂಡ ಆಗ್ತಾರೆ ಅನ್ನುವಂತಹ ಚರ್ಚೆ ಇದೆ. ಇನ್ನು ಮುಖ್ಯವಾಗಿ RJD ಕಾಂಗ್ರೆಸ್ ನಾಯಕರು ಸುಮ್ಮನೆ ಕೂತಿಲ್ಲ, ಹೇಗಾದ್ರೂ ಮಾಡಿ ಸರ್ಕಾರವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಅವರು ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ ಉಳಿದೆಲ್ಲ ಇಂಡಿಪೆಂಡೆನ್ಸ್ಗಳನ್ನ ಜೊತೆ ಸೇರಿಸ್ಕೊಂಡು ಜೆಡಿಯುನಲ್ಲಿ ಇರ್ತಕ್ಕಂಥ ಒಂದಷ್ಟು ಶಾಸಕರನ್ನು ಕೂಡ ಎಳೆದುಕೊಂಡು ಹೇಗಾದ್ರೂ ಮಾಡಿ ಸರ್ಕಾರ ರಚನೆ ಮಾಡಬೇಕು, ತಮ್ಮ ಸರ್ಕಾರನ ಉಳಿಸ್ಕೊಳ್ಬೇಕು ಅನ್ನುವಂಥ ಅವರು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಲಾಲೂ ಪ್ರಸಾದ್ ಯಾದವ್ ಅವರು ಈಗಾಗಲೇ ಸ್ಪೀಕರ್ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಈಗ ಒಂದು ಕಡೆ JDU ಹಾಗೂ ಬಿಜೆಪಿ ಮೈತ್ರಿ ಮಾಡಿ ಸರ್ಕಾರ ರಚನೆ ಮಾಡೋದು ಒಂದ್ ಕಡೆ ಆದ್ರೆ, RJD ಕಾಂಗ್ರೆಸ್ ಎಡಪಕ್ಷಗಳು ಸೇರಿ ಮತ್ತೆ JDUನ ಒಂದಷ್ಟು ಶಾಸಕರನ್ನ ಎಳೆದುಕೊಂಡು ಹೇಗಾದ್ರೂ ಮಾಡಿ ಸರ್ಕಾರನ ಉಳಿಸ್ಕೊಳ್ಬೇಕು, ಲೋಕಸಭೆ ಚುನಾವಣೆಯನ್ನ ಸರ್ಕಾರ ಎತ್ಕೊಂಡು ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ರಯತ್ನಗಳು ನಡೀತಾ ಇದಾವೆ. ಅಂತಿಮವಾಗಿ ಯಾರು ಸರ್ಕಾರವನ್ನ ಉಳಿಸ್ಕೊಳ್ತಾರೆ, ಯಾರು ಸರ್ಕಾರವನ್ನ ಉಳಿಸ್ಕೊಳ್ಳಿಕ್ಕೆ ಸಫಲ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಈಗಂತೂ ನಿತೀಶ್ ಕುಮಾರ್ ಅವರು ಬಿಜೆಪಿ ಜೊತೆ ಮತ್ತೆ ಸೇರಿಕೊಳ್ಳೋದಕ್ಕೆ ಮರು ಮದುವೆ ಆಗ್ಲಿಕ್ಕೆ ತಯಾರಿಯನ್ನ ನಡೆಸಿದ್ದಾರೆ. ಆದ್ರೆ ಬಿಜೆಪಿ ಅವರು ಕೂಡ ಬಹಳಷ್ಟು ಅನುಮಾನದಿಂದಲೇ ನಿತೀಶ್ ಕುಮಾರ್ ಅವ್ರನ್ನ ನೋಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ 2 ಬಾರಿ ನಿತೀಶ್ ಕುಮಾರ್ ಅವರು ಬಿಟ್ಟು ಹೋಗಿದ್ದಾರೆ, ಮತ್ತೆ RJDಯನ್ನು ಕೂಡ ಬಿಟ್ಟು ಹೋಗಿದ್ದಾರೆ. ಪಲ್ಟು ರಾಮ್ ಅನ್ನುವಂತಹ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಬಿಜೆಪಿ ನಾಯಕರುಗಳು ಕೂಡ ಬಹಳಷ್ಟು ನಿತೀಶ್ ಕುಮಾರ್ ಅವ್ರ ಮೇಲೆ ವಾಗ್ದಾಳಿಯನ್ನ ಮಾಡಿದ್ರು. RJD ನಾಯಕ ಥ್ಯಾಂಕ್ ಯು ಹರೀಶ್.